ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮೆಂಟಲ್ ಎಬಿಲಿಟಿಯಲ್ಲಿ ತ್ರಿಕೋನಗಳನ್ನು ಎಣಿಸುವಂತಹ ವಿಧಾನದ 4ನೇ ಒಂದು ಮಾಡೆಲನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ 4ನೇ ಮಾಡೆಲ್ನಲ್ಲಿ ನಾನು ವಿಷಯವಾಗಿ ತಗೊಂಡಿರುವಂತಹ ಅಂಶ ಯಾವುದು ಅಂತಂದರೆ, ಈ ನಕ್ಷತ್ರಗಳಲ್ಲಿ ಬರುವಂತಹ ತ್ರಿಕೋನಗಳನ್ನು ಎಣಿಸುವ ವಿಧಾನ ಯಾವುದು ಹಾಗೂ ಇದನ್ನು ಸುಲಭವಾಗಿ ಯಾವ ರೀತಿಯಲ್ಲಿ ಎಣಿಸ್ಬೋದು ಅನ್ನುವಂತಹ ಅಂಶವನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ವಿಡಿಯೋವನ್ನು ನಾವು ನೋಡೋಣ. ಸ್ನೇಹಿತರೆ, ಮೊದಲನೇ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. ಮೊದಲಿಗೆ ನಾವು ಒಂದು ನಕ್ಷತ್ರವನ್ನು ಸಿದ್ಧ ಮಾಡ್ಕೋಬೇಕಾಗ್ತದೆ. ಆ ಒಂದು ಸ್ಟಾರ್ ಆಕಾರವನ್ನು ಸಿದ್ಧ ಮಾಡ್ಕೋಬೇಕಾದ್ರೆ ನಮಗೆ 2 ತ್ರಿಕೋನಗಳು ನಮಗೆ ಅವಶ್ಯ ಆಗ್ತವೆ. ಆ 2 ತ್ರಿಕೋನಗಳ ಆಧಾರದ ಮೇಲೆ ಒಂದು ನಕ್ಷತ್ರವನ್ನು ಅಂದರೆ ಸ್ಟಾರನ್ನು ನಾವು ರಚನೆ ಮಾಡ್ಕೋಬೋದು. ಅದು ಯಾವ ರೀತಿಯಲ್ಲಿ ಅಂದರೆ, ಒಂದು ಮೇಲ್ಮುಖವಾದಂತಹ ಒಂದು ತ್ರಿಕೋನವನ್ನು ನಾವು ಹಾಕ್ಕೋಬೇಕು. ಅದು ಆದ ನಂತರ ಇನ್ನೂ ಒಂದು ಕೆಳಮುಖವಾದಂತಹ ಒಂದು ತ್ರಿಕೋನವನ್ನು ನಾವು ಹಾಕ್ಕೊಂಡು ಇಲ್ಲಿ ನಾವು 2 ತ್ರಿಕೋನಗಳ ಸಹಾಯದಿಂದ ಒಂದು ನಕ್ಷತ್ರವನ್ನು ಸಿದ್ಧ ಮಾಡ್ಕೋಬಹುದು. ಈ ನಕ್ಷತ್ರವನ್ನು ಸಿದ್ಧ ಮಾಡ್ಕೊಂಡ ನಂತರ ಈ ಒಂದು ನಕ್ಷತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಅನ್ನೋದನ್ನು ನಾವು ಗುರುತಿಸಬೇಕಾದ್ರೆ ಮೊದಲಿಗೆ ಈ ನಕ್ಷತ್ರ ಎಷ್ಟು ತ್ರಿಕೋನಗಳಿಂದ ರಚನೆಯಾಗಿದೆ ಅನ್ನುವಂಥದ್ದನ್ನು ಮೊದಲಿಗೆ ನೋಡ್ಕೋಬೇಕು. ಸ್ನೇಹಿತರೆ, ನಾವು ಇಲ್ಲಿ ಈ ಒಂದು ನಕ್ಷತ್ರವನ್ನು ಸಿದ್ಧ ಮಾಡಬೇಕಾದ್ರೆ 2 ದೊಡ್ಡದಾದಂತಹ ತ್ರಿಕೋನಗಳನ್ನು ಉಪಯೋಗಿಸ್ಕೊಂಡಿದ್ದೇವೆ. ಹಾಗಾಗಿ ನಾವು ಇಲ್ಲಿ ಈ ಒಂದು ನಕ್ಷತ್ರಗಳಲ್ಲಿ ದೊಡ್ಡದಾಗಿರುವಂತಹ 2 ತ್ರಿಕೋನಗಳ ಸಂಖ್ಯೆಯನ್ನು ಮೊದಲಿಗೆ ನಾವು ಬರ್ಕೋಬೇಕು, 2 ಅಂಥೇಳಿ. ಇದು ಆದ ನಂತರ ನಮಗೆ ಇನ್ನು ಉಳಿದ ತ್ರಿಕೋನಗಳ ಸಂಖ್ಯೆಯನ್ನು ನಾವು ಇದಕ್ಕೆ ಕೂಡಿಸ್ಕೋಬೇಕಾಗ್ತದೆ. ಆಗ ಇದರ ಸುತ್ತಲೂ ಇರುವಂತಹ ತ್ರಿಕೋನಗಳ ಸಂಖ್ಯೆಯನ್ನು ನಾವು ಎಣಿಸ್ಕೋಬೇಕು. 1 2 3 4 5 6. ಅಂದರೆ ಈ ಒಂದು ತ್ರಿಕೋನದಲ್ಲಿ ನಾವು ಹೊರಗಿನ ಒಂದು ತ್ರಿಕೋನಗಳನ್ನು ಎಣಿಸಿದಾಗ ನಮಗೆ 6 ತ್ರಿಕೋನಗಳು ಇದರಲ್ಲಿ ಕಂಡು ಬರ್ತವೆ. ಆಗ ನಾವು 2ಕ್ಕೆ 6 ಸೇರಿಸಿದಾಗ ಇಲ್ಲಿ ನಮಗೆ ಒಟ್ಟು ಈ ನಕ್ಷತ್ರದಲ್ಲಿರುವಂತಹ ತ್ರಿಕೋನಗಳ ಸಂಖ್ಯೆ ನಮಗೆ ದೊರೆತೈತಿ. ಅದು ಎಷ್ಟು ಅಂದರೆ 8 ಅಂಥೇಳಿ ನಾವು ಹೇಳಬೇಕು. ಈ ರೀತಿಯಾಗಿ 2 ತ್ರಿಕೋನದ ಸಹಾಯದಿಂದ ರಚನೆಯಾಗಿರುವಂತಹ ನಕ್ಷತ್ರದಲ್ಲಿ ಒಟ್ಟು 8 ತ್ರಿಕೋನಗಳು ಇರ್ತಾವೆ ಅನ್ನೋದನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಸ್ನೇಹಿತರೆ, ಇದು ಆದ ನಂತರ ಇನ್ನೂ ಒಂದು ನಕ್ಷತ್ರ ಅಂದರೆ ಇದಕ್ಕಿಂತ ಭಿನ್ನವಾದಂತಹ ಮಾದರಿಯಲ್ಲಿ ರಚನೆಗೊಂಡಿರುವಂತಹ ನಕ್ಷತ್ರ, ಅದರಲ್ಲಿ ಸುತ್ತಲೂ 6 ತ್ರಿಕೋನಗಳು ಇರೋದಿಲ್ಲ. ಅಲ್ಲಿ ನಮಗೆ 5 ತ್ರಿಕೋನಗಳು ನೋಡೋದಕ್ಕೆ ಸಿಗ್ತಾವೆ. ಆ ಒಂದು ನಕ್ಷತ್ರ ಯಾವ ರೀತಿಯಲ್ಲಿರುತ್ತೆ, ಅದರಲ್ಲಿ ಎಷ್ಟು ತ್ರಿಕೋನಗಳಿರ್ತವೆ ಅನ್ನೋದನ್ನು 2ನೇ ಒಂದು ಪ್ರಶ್ನೆಯಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ಹಾಗಾದರೆ 2ನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅನ್ನೋದನ್ನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2ನೇ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡ್ಕೋಬೇಕಾದ್ರೆ ಮೊದಲಿಗೆ ನಾವು ಆ ಒಂದು ನಕ್ಷತ್ರವನ್ನು ಸಿದ್ಧ ಮಾಡ್ಕೋಬೇಕು. ಆ ನಕ್ಷತ್ರವನ್ನು ಸಿದ್ಧ ಮಾಡ್ಕೋಬೇಕಾದ್ರೆ ಮೊದಲಿಗೆ ಮೇಲ್ಭಾಗದಲ್ಲಿ ಒಂದು ಗೀರಿಯನ್ನು ಹಾಕ್ಕೊಂಡು, ನಂತರ ಈ ರೀತಿ ಅಡ್ಡದಾಗಿ ಒಂದು ಗೀರಿಯನ್ನು ಹಾಕ್ಕೊಂಡು ಇಲ್ಲಿ ನಾವು ಎಳ್ಕೊಂಡ್ಬರ್ಬೇಕು. ಅದೇ ರೀತಿಯಾಗಿ ಹೀಗೆ ನಾವು ಮತ್ತೆ ಅಡ್ಡದಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಇದನ್ನು ಕೂಡಿಸ್ಕೋಬೇಕಾಗ್ತದೆ. ಈ ರೀತಿಯಲ್ಲಿ ನಾವು ಒಂದು ನಕ್ಷತ್ರವನ್ನು ಸಿದ್ಧ ಮಾಡ್ಕೋಬೇಕು. ಈಗ ಇದರಲ್ಲಿರುವಂತಹ ತ್ರಿಕೋನಗಳ ಸಂಖ್ಯೆಯನ್ನು ನಾವು ಗುರುತಿಸಬೇಕಾದ್ರೆ ಮೊದಲಿಗೆ ಹೊರಗಡೆ ಇರುವಂತಹ ತ್ರಿಕೋನಗಳ ಸಂಖ್ಯೆಯನ್ನು ಮೊದಲಿಗೆ ನಾವು ಎಣಿಸ್ಕೋಬೇಕು. ಈಗ ಇದರಲ್ಲಿ ನೋಡ್ತಾ ಇದ್ದರೆ 1 2 3 4 5. ಅಂದರೆ ಹೊರಗಡೆ ಇರುವಂತಹ ತ್ರಿಕೋನಗಳ ಸಂಖ್ಯೆ ಒಟ್ಟಾರೆಯಾಗಿ 5. ಇನ್ನು ಇದರಲ್ಲಿ ಮತ್ತೆ ಏನಾದರೂ ತ್ರಿಕೋನಗಳದಾವೇನೋ ಅಂಥೇಳಿ ನಾವು ನೋಡ್ಕೋಬೇಕಾಗ್ತದೆ. ಆಗ ನಮ್ಮ ಕಣ್ಣೋಟಕ್ಕೇ ಇವು ತ್ರಿಕೋನಗಳು ಕಂಡು ಬರ್ತವೆ. 1 2, ನಂತರ ಇದು 1 3, ಹೀಗೆ ಒಂದು 3 ತ್ರಿಕೋನಗಳು ಎದ್ದು ಕಂಡು ಬರ್ತವೆ. ಆದರೆ ಇದರಲ್ಲಿ ಅದಕ್ಕಿಂತ ಹೆಚ್ಚಿನ ಒಂದು ತ್ರಿಕೋನಗಳಿರೋದ್ರಿಂದ ಅವುಗಳನ್ನು ಸುಲಭವಾಗಿ ಈ ರೀತಿ ಗಿರಿ ಹಾಕೋ ಬದಲಿ ನಾವು ಯಾವ ರೀತಿಯಾಗಿ ಗುರುತಿಡಿಬೋದು ಅಂದರೆ, ಇಲ್ಲಿ ಮಧ್ಯದಲ್ಲಿರುವಂತಹ ಒಂದು ಜಾಯಿಂಟ್ಗಳೇನಿರ್ತವೋ ಆ ಜಾಯಿಂಟ್ಗಳನ್ನು ಆಧಾರವಾಗಿ ಇಟ್ಕೋಬೇಕಾಗ್ತದೆ. ಇಲ್ಲಿ ಈ ಜಾಯಿಂಟ್ಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ತ್ರಿಕೋನಗಳನ್ನು ಸುಲಭವಾಗಿ ಗುರುತಿಸ್ಬೋದು, ಎಷ್ಟು ತ್ರಿಕೋನಗಳದಾವ ಅಂತೇಳಿ. ಇಲ್ಲಿ 5 ಜಾಯಿಂಟ್ಗಳಿರೋದ್ರಿಂದ 5 ತ್ರಿಕೋನಗಳು ಇದರಲ್ಲಿ ಅದಾವ ಅಂಥೇಳಿ ನಾವು ಗುರುತಿಸ್ಬೋದು. ಯಾವ ರೀತಿಯಲ್ಲಿ ಅಂತಂದರೆ, ಈ ಜಾಯಿಂಟ್ ಐತಂದರೆ ನಾವು ಉದಾಹರಣೆಗೆ ಈಗ ಇಲ್ಲಿ ಒಂದು ಜಾಯಿಂಟನ್ನು ನಾನು ಹಾಕಿ ತೋರಿಸ್ತೇನೆ. ಇದು ಜಾಯಿಂಟು, ಇದೇ ಜಾಯಿಂಟ್ ಅಂತೇಳಿ ನಾವು ತಿಳ್ಕೊಳ್ಳೋಣ. ಈಗ ಏನು ಮಾಡ್ಬೇಕಂದ್ರೆ ಇದು ಕ್ರಾಸ್ನಲ್ಲಿ ಬರ್ಬೇಕು. ಹಿಂಗೆ
ಈ ಜಾಯಿಂಟ್ನಿಂದ ಈ ರೀತಿಯಾಗಿ ಕ್ರಾಸ್ನಲ್ಲಿ ಲೈನ್ಗಳನ್ನು ಹಾಕ್ಕೊಂಡಾಗ ಕೆಳಗಿನ ಒಂದು ಲೈನು ನಾವು ಹಿಂಗೆ ಹೇಳ್ಕೊಂಡ್ರೆ ಇಲ್ಲ ಒಂದು ತ್ರಿಕೋಣ ನಮ್ಗೆ ಕಂಡು ಬರ್ತೈತಿ. ಉದಾಹರಣೆಗೆ ಈ ಒಂದು ಚಿಕ್ಕಿಯನ್ನು ಮೊದಲಿಗೆ ನಾವು ನೋಡ್ಕೋತೀವಿ ಒಣ್ಣೆದ್ದು. ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಈ ಪಾಯಿಂಟ್ನಿಂದ ಈ ರೀತಿಯಾಗಿ ಕ್ರಾಸ್ನಲ್ಲಿ ತೊಗೋಬೇಕು ಲೈನು, ಆನಂತರ ಈ ರೀತಿ ಕ್ರಾಸ್ ಲೈನ್ನಲ್ಲಿ ನಾವು ತೊಗೋಬೇಕು. ಆಗ ಏನಾಗ್ತದಪ್ಪ ಅಂದ್ರೆ ಸಹಜವಾಗಿ ಇಲ್ಲಿ ಒಂದು ಲೈನ್ ಉದ್ದನ ಲೈನ್ ಹಾಕ್ಕೊಂಡ್ರೆ ಇದು ಒಂದನೇ ಒಂದು ತ್ರಿಕೋಣ ಇದರಲ್ಲಿ ಸಿದ್ಧವಾಯಿತು. ಎರಡನೇದು ಈ ಪಾಯಿಂಟಿಗೆ ಬರೋಣ. ಈ ಪಾಯಿಂಟಿಗೆ ಬಂದಾಗ ಮತ್ತೆ ನಾವು ಕ್ರಾಸ್ನಲ್ಲಿ ಲೈನ್ ಹಾಕ್ಕೋಬೇಕು. ಈ ನೋಡಿ ಈ ರೀತಿಯಾಗಿ ನಾವು ಹಾಕ್ಕೊಂಡು ಅಂದ್ಕೊಳ್ರಿ. ಈ ಲೈನನ್ನು ನಾವು ಕೂಡಿಸ್ಕೊಂಡ್ಬಿಟ್ರೆ ಇಲ್ಲಿ ಇದು ಎರಡನೇ ಒಂದು ತ್ರಿಕೋಣ ಸಿದ್ಧ ಆಯಿತು. ಇನ್ನು ಮೂರನೇ ತ್ರಿಕೋನಕ್ಕೆ ಬಂದಾಗ ಇಲ್ಲಿ ಪಾಯಿಂಟ್ ಐತಿ. ಈ ರೀತಿಯಾಗಿ ನಾವು ತ್ರಿಕೋನವನ್ನು ರಚನೆ ಮಾಡ್ಕೊಂಡ್ವಿ. ಇದನ್ನು ಕೊನೆಯವರೆಗೆ ಕೂಡಿಸ್ಕೊಂಡಾಗ ಇಲ್ಲಿ ನಮಗೆ ಏನಾಗ್ತೈತಿ, ಇಲ್ಲಿ ಒಂದು ತ್ರಿಕೋಣ ಸಿದ್ಧ ಆಯಿತು. ಮೂರನೇ ಒಂದು ತ್ರಿಕೋಣ ಆಗ್ತದೆ. ಇಲ್ಲಿ ಒಂದು ಪಾಯಿಂಟ್ ಕೂಡ್ತು. ಇದನ್ನು ನಾವು ಮೇಲ್ಮುಖವಾಗಿ ಹೀಗೆ ರೀತಿಯಾಗಿ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಇದು ನಾಲ್ಕನೆಯ ಒಂದು ತ್ರಿಕೋಣ ಆಯಿತು. ಇನ್ನು ಇಲ್ಲಿ ಬಂದ್ವಿ. ಇಲ್ಲಿ ಬಂದಿಂದ ಯಾವ ಒಂದು ಲೈನನ್ನು ನಾವು ಹಾಕ್ಕೋಬೇಕು ಅನ್ನುವಂಥದ್ದನ್ನು ನಾವು ನೋಡಿದಾಗ ಇಲ್ಲಿಗೆ 4 ಪಾಯಿಂಟ್ಗಳು, 4 ತ್ರಿಕೋನಗಳು ನಮಗೆ ಕಂಡುಬಂದು ಇದು 5ನೇ ಒಂದು ತ್ರಿಕೋನವನ್ನು ನಾವು ಗುರುತಿಸೋದಾಯ್ತಂದ್ರೆ ಇಲ್ಲಿಯೂ ಸಹಿತ ನಾವು ಈ ರೀತಿ ಕ್ರಾಸ್ನಲ್ಲಿ ಹಾಕ್ಕೊಂಡಾಗ ನಮಗೆ ಏನಾಗ್ತದೆ, ಈ ಒಂದು ಲೈನು ಈ ಲೈನ್ ಕೂಡಿ ಇಲ್ಲಿ ಕೂಡಿಸಿದಾಗ ಇದು ಏನಾಯಿತು, 5ನೇ ಒಂದು ತ್ರಿಕೋನ ನಮಗೆ ಸಿಗ್ತದೆ. ಒಟ್ಟಾರೆಯಾಗಿ ಇಲ್ಲಿ ಒಳಗಡೆ ಇರುವಂತಹ ತ್ರಿಕೋನಗಳ ಸಂಖ್ಯೆ 5 ಅಂಥೇಳಿ ನಾವು ಗುರುತಿಸ್ತೇವೆ. ಈಗ 5 + 5 ಒಟ್ಟು 10 ಇಲ್ಲಿ ಈ ಒಂದು ನಕ್ಷತ್ರದಲ್ಲಿರುವಂತಹ ತ್ರಿಕೋನಗಳು ಅಂಥೇಳಿ ನಾವು ಗುರುತಿಸ್ಬೋದು. ಈ ರೀತಿಯಲ್ಲಿ ನಾವು ಈ ಒಂದು ನಕ್ಷತ್ರದಲ್ಲಿರುವಂತಹ ತ್ರಿಕೋನಗಳನ್ನು ಬಹಳ ಸುಲಭವಾಗಿ ಹಾಗೂ ಕ್ಷಣಾರ್ಧದಲ್ಲಿ ನಾವು ಇದನ್ನು ಗುರುತಿಸ್ಬೋದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ಮಾದರಿಯನ್ನು ನೀವು ಒಮ್ಮೆ ಬಿಟ್ಟು 2-3 ಬಾರಿ ಪ್ರಾಕ್ಟೀಸ್ ಮಾಡಿದಾಗ ಇದು ನಿಮಗೆ ಕರಗತ ಆಗ್ತದೆ. ಒಂದು ವೇಳೆ ಇದೇ ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು ಬರ್ಬೋದು. ಆಗ ಯಾವ ರೀತಿಯಲ್ಲಿ ಅಂದರೆ ಈ ಒಂದು ವೇಳೆ ಇದರಲ್ಲಿಯೇ ಇನ್ನೊಂದು ನಕ್ಷತ್ರವನ್ನು ಕೂಡಿಸಿ ನಿಮಗೆ ಮತ್ತೆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಯಾವ ರೀತಿಯಾಗಿ ಅಂತಂದರೆ ಇದರಲ್ಲಿರುವಂತಹ ಬಾಹುಗಳು ಇವೆರಡರಲ್ಲಿರುವಂತಹ ಒಂದು ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂಥೇಳಿ, ಅಂದರೆ 2 ನಕ್ಷತ್ರದಲ್ಲಿರುವಂತಹ ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಬೋದು. ಆಗ ಇದೇ ಒಂದು ಮಾದರಿಯನ್ನು ಇಟ್ಕೊಂಡು ನೀವು ಉತ್ತರವನ್ನು ಗುರುತಿಸ್ಬೋದು. ಈ ರೀತಿಯಲ್ಲಿ ನೀವು ಈ ನಕ್ಷತ್ರದಲ್ಲಿರುವಂತಹ ತ್ರಿಕೋನಗಳ ಸಂಖ್ಯೆಯನ್ನು ಸುಲಭವಾಗಿ ಹಾಗೂ ಕ್ಷಣಾರ್ಧದಲ್ಲಿ ಗುರುತಿಸುವಂತಹ ಒಂದು ರೀತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ. ಬಹುಶಃ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತೇಳಿ ನಾನು ತಿಳ್ಕೊಂಡು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಲ್ಲಿವರೆಗೂ ನಮ್ಮ ಎಲ್ಲ ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವುಗಳನ್ನು ವೀಕ್ಷಣೆ ಮಾಡುವ ಮೂಲಕ ಹೆಚ್ಚು ಜನ ಇದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ತಾ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಿ. ಅದೇ ರೀತಿಯಾಗಿ ನಮ್ಮ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಇದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ಸಹಕಾರ ಇದ್ದರೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತೀನಿ ಅಂಥೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.